ವಿಚಿತ್ರ ಪರಿಸ್ಥಿತಿಯನ್ನು ಈ ಸರ್ಕಾರ ನಿರ್ಮಾಣ ಮಾಡಿಕೊಟ್ಟಿದೆ. ಹಾಗಾಗಿ ನಮ್ಮ ಆಗ್ರಹ ಇದೆ, ಪ್ರತಿ ಗ್ರಾಮ ಪಂಚಾಯತಿಗೆ ಕನಿಷ್ಠ 100 ಆಶ್ರಯ ಮನೆಗಳನ್ನು ಈ ಸರ್ಕಾರ ತತ್ಕ್ಷಣ ಸ್ಯಾಂಕ್ಷನ್ ಮಾಡಬೇಕು, ಕೊಡಬೇಕು. ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಆಶ್ರಯ ಮನೆ ಯೋಜನೆಗಳು ಕೊಡುವಂಥ ಕೆಲಸ ಮಾಡಬೇಕು. ಪ್ರತಿಯೊಬ್ಬನಿಗೂ ಸೂರು ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಕೊನೆಯದಾಗಿ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಈ ಸರ್ಕಾರ ಆದಾಯ ಮಿತಿಯ ಒಂದು ನೆಪವನ್ನು ಒಡ್ಡಿಕೊಂಡು ತುಂಬ ಜನರನ್ನು ಇದರಿಂದ ವಂಚಿತರನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಡೇಟಾವನ್ನು ನಾನು ಈಗಾಗಲೇ ಜಿಲ್ಲಾ ಕಚೇರಿಗಳಲ್ಲಿ ಕೇಳಿದ್ದೇನೆ ಮತ್ತು ಈ ಡೇಟಾವನ್ನು ತೆಗೆದುಕೊಂಡು ಕೂಡ ನಾವು ಮುಂದಿನ ದಿವಸದಲ್ಲಿ ಸಂಬಂಧಪಟ್ಟವರ ಜೊತೆ ಮಾತನಾಡಲಿಕ್ಕೂ ಪ್ರಯತ್ನವನ್ನು ಮಾಡ್ತೇವೆ. ಬಟ್ ನೇರವಾಗಿ ಈ ಸರ್ಕಾರ ತನ್ನ ಆಡಳಿತದ ವೈಫಲ್ಯವನ್ನು ಮತ್ತು ತನ್ನ ರೆವೆನ್ಯೂವಲ್ಲಿ ಏನು ಸೋರುವಿಕೆ ನಡೀತಾ ಇದೆ, ಭ್ರಷ್ಟಾಚಾರ ನಡೀತದೆ, ಇದನ್ನು ಮ್ಯಾಚ್ ಮಾಡಲಿಕ್ಕೋಸ್ಕರ ಈ ರೀತಿಯ ಸೋಷಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಏನಿದೆಯಾ ಅದರಿಂದ ಜನರನ್ನು ವಂಚಿತಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗಾಗಲೇ ಅದರ ಆದೇಶ ಕೂಡ ಅವರು ಹೊರಡಿಸಿದ್ದಾರೆ. ಜೂನ್ 6ಕ್ಕೆ ಪ್ರಾಯಶಃ ಆದಾಯ ಮಿತಿಯ ಇದನ್ನು ರಿವ್ಯೂ ಮಾಡಿ ಈ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನವನ್ನು ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ವಿದ್ಯುತ್ ಬೆಲೆ ಏರಿಕೆ, ಇದೊಂದು ವಿದ್ಯುತ್ ಬೆಲೆ ಏರಿಕೆಯನ್ನು ಮಾಡಿ ಒಂದು ಕಡೆಯಿಂದ ಕೊಟ್ಟ ಹಾಗೆ ಮಾಡೋದು ಮತ್ತು ಎಲ್ಲವನ್ನು ದೋಚುವಂಥ ಒಂದು ಪ್ರಕ್ರಿಯೆ ಈ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ಅಂಶಗಳನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿ ಸ್ಥಳೀಯ ಆಡಳಿತ ಸಂಸ್ಥೆಯ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಈ ಜನವಿರೋಧಿ ನೀತಿಗಳ ವಿರುದ್ಧ, ರೈತ ವಿರೋಧಿ ನೀತಿಗಳ ವಿರುದ್ಧ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ಭದ್ರತೆಯ ಏನು ಒಂದು ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆಯನ್ನು ಬುಡಮೇಲುಗೊಳಿಸುವ ಪ್ರಕ್ರಿಯೆಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಏಕಕಾಲಕ್ಕೆ ಈ ದಪ್ಪ ಚರ್ಮದ ಜನವಿರೋಧಿ, ರೈತ ವಿರೋಧಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ